ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನು ಬೇಬಿ ಕೇರ್ ಟಿಪ್ಸ್ ಈ ಒಂದು ಟಿಪ್ಸ್ ಅಲ್ಲಿ ನಾನು ಈ ದಿನ ಮಕ್ಕಳಿಗೆ ನಾವು ಏನ್ ಮಾಡಿದ್ರೆ ನಮ್ಮ ಜೊತೆಗೆ ಒಂದು ಬಾಂಧವ್ಯ ಚೆನ್ನಾಗಿರುತ್ತೆ ಅಂದ್ರೆ ಹುಟ್ಟಿದ ಮಕ್ಕಳಿನಿಂದ ಹಿಡಿದು 2 ವರ್ಷದವರೆಗೆ ಹೇಗಿರ್ಬೇಕು ಮನೆಯಲ್ಲಿ ಪೋಷಕರಿರಬಹುದು, ಆಮೇಲೆ ಸಂಬಂಧಿಕರಿರಬಹುದು, ಮನೆಯಲ್ಲಿ ವಾಸ ಮಾಡುತ್ತಿರುವವರು ಹೇಗೆ ಮಗುವಿನ ಜೊತೆಗಿದ್ದಾಗ ಅದಕ್ಕೆ ಖುಷಿ ಆಗುತ್ತೆ, ಸಮಾಧಾನವಾಗಿ ಒಳ್ಳೆಯ ಒಂದು ಮಾನಸಿಕ ದೈಹಿಕ ಆರೋಗ್ಯವನ್ನ ಪಡೆದುಕೊಳ್ಳುತ್ತೆ. ಈ ಒಂದು ಕೆಲವು ಅಂಶಗಳನ್ನ ನಾವು ನೋಡೋಣ. ಸೊ ಯಾವಾಗ್ಲೂನು ಸಹ ಮಕ್ಕಳಿಗೆ ನಾವು ಹುಟ್ಟಿದಾದ್ಮೇಲೆ ಕೆಲವು ವಾರಗಳಾದ್ಮೇಲೆ ಸರಿಯಾಗಿ ನೋಡ್ತಾ ಇರುತ್ತೆ ಮಗು. ಆಮೇಲೆ ನಾವು ಮಾತನಾಡೋದನ್ನ ದಿಟ್ಟಿಸಿ ನೋಡೋದನ್ನು ಸಹ ಮೊದಲು ಮಾಡುತ್ತೆ. ಸೊ ನಾವು ಯಾವಾಗ್ಲೂನು ಸಹ ಮಗುವಿಗೆ ಅವಾಗವಾಗ ಮಾತನಾಡಿಸ್ತಾ ಇರ್ಬೇಕು, ನಗ್ತಿರ್ಬೇಕು. ಆಮೇಲೆ ಆ ಒಂದು ಕೈಗಳನ್ನ ಮುಟ್ಟೋದಿರ್ಬಹುದು, ಬೆರಳುಗಳನ್ನ ಇಟ್ಕೊಳ್ಳೋದಿರ್ಬಹುದು, ಈ ಕೆಲವು ಚಟುವಟಿಕೆಗಳಿಂದ ಅಂದ್ರೆ ಹೀಗೆ ನಾವು ಮಾಡಿದಾಗ ಮಕ್ಳಿಗೂನು ಸಹ ಖುಷಿ ಆಗತ್ತೆ. ಇದರಿಂದ ಅವರ ಒಂದು ಮೆದುಳಿನಲ್ಲಿನೂ ಸಹ ಬೆಳವಣಿಗೆಗಳು ಚೆನ್ನಾಗಾಗತ್ತೆ. ನಿಮ್ಗೆಲ್ಲರಿಗೂನು ಸಹ ಗೊತ್ತು, ಈ ಒಂದು ನವಜಾತ ಶಿಶುವಿಂದನೂ ಹಿಡಿದು 3 ವರ್ಷದ ಮಗು ಆಗೋವರ್ಗುನು ಸಹ ಹಲವಾರು ಬೆಳವಣಿಗೆಗಳು ಮಗುವಿನ ದೇಹದಲ್ಲಿ ಆಗ್ತಾ ಇರುತ್ತೆ. ಮಗುವಿನ ನವಜಾತ ಶಿಶುವಿಂದ 3 ವರ್ಷದ ಮಕ್ಳುವರೆಗೂನು ಸಹ ಅವರ ಒಂದು ಮೆದುಳಿನ ಬೆಳವಣಿಗೆನು ಜಾಸ್ತಿ ಬೆಳವಣಿಗೆ ಹೊಂದ್ತಾ ಇರುತ್ತೆ. ಸೊ ಅವರ ಒಂದು ಡೆವಲಪ್‌ಮೆಂಟ್ ಅಲ್ಲಿ ನಾವು ನೋಡ್ದಾಗ ಮಗುವಿಗೆ ಟಚ್ ಇರಬಹುದು, ನಾವು ಮಾತನಾಡುವ ಒಂದು ಭಾಷೆ ಇರಬಹುದು, ಜೋರಾಗಿ ಚೀರಾಡ್ತಾ ಇದೀವಾ, ಸೌಮ್ಯವಾಗಿ ಮಾತಾಡ್ತಾ ಇದೀವಾ, ಆಮೇಲೆ ಮನೆಯಲ್ಲಿನ ವಾತಾವರಣ ಹೇಗಿದೆ, ಆಮೇಲೆ ಬೇರೆಯವರುನು ಸಹ ಮಗುವಿನ ಜೊತೆಗೆ ಹೇಗೆ ಮಾತನಾಡ್ತಾ ಇದ್ದಾರೆ, ಎಲ್ಲಾ ವಿಷಯಗಳನ್ನು ಸಹ ಮಗುವಿನ ಒಂದು ಬೆಳವಣಿಗೆಯಲ್ಲಿ ಪಾತ್ರ ವಹಿಸುತ್ತೆ. ಸೊ ಮಕ್ಕಳಿಗೆ ನಾವು ಎತ್ಕೊಂಡಾಗನು ಸಹ ಸೌಮ್ಯವಾಗಿ ನಾವು ಚೆನ್ನಾಗಿ ಎತ್ಕೊಂಡಾಗ, ಅವರಿಗೆ ನಮ್ಮ ಭುಜದ ಮೇಲೆ ಹಾಕೊಂಡಾಗ, ಮಗುವನ್ನ ನಾವು ಎತ್ತಿಕೊಳ್ಳುವ ಆ ಒಂದು ಕ್ರಿಯೆ ಇರಬಹುದು, ಆಮೇಲೆ ನಾವು ಭುಜದ ಮೇಲೆ ಹಾಕೊಳ್ಳೋದಿರ್ಬಹುದು, ತಟ್ಟೋದಿರ್ಬಹುದು, ಅವರನ್ನ ಸವರೋದಿರ್ಬಹುದು, ಈ ಒಂದು ಕ್ರಿಯೆಗಳಲ್ಲಿನೂ ಸಹ ಮಕ್ಕಳಿಗೆ ನಾವು ಚೆನ್ನಾಗಿ ನಾವು ನೋಡ್ಕೊಂಡಾಗ ಇದರಿಂದನೂ ಸಹ ಒಳ್ಳೆಯ ಬೆಳವಣಿಗೆಗಳು ಆಗತ್ತೆ. ಮಗುವಿಗೆ ತುಂಬಾ ಖುಷಿಯಾಗಿ ಮತ್ತು ಅದರ ಒಂದು ಮನಸ್ಸುನು ಸಹ ಸ್ವಭಾವದಲ್ಲಿ ಒಳ್ಳೆಯ ಒಂದು ಬೆಳವಣಿಗೆಯನ್ನ ಹೊಂದುತ್ತೆ. ಸೊ ಈ ಕೆಲವು ಅಂಶಗಳನ್ನ ಕೆಲವು ಪೋಷಕರು ಕಡೆಗಣನೆ ಮಾಡ್ತಿರ್ತಾರೆ. ಕೆಲವೊಂದ್ಸರಿ ಜೋರಾಗಿ ಮಾತಾಡೋದಿರ್ಬಹುದು, ಆಮೇಲೆ ಮಗುವನ್ನ ಹೇಗ್ ಬೇಕಾಗೆ ಎತ್ಕೊಳ್ಳೋದಿರ್ಬಹುದು, ಆಮೇಲೆ ಅವರಿಗೆ ಮಲಗಿಸ್ಬೇಕಾದ್ರುನು ಸಹ ಹಲವಾರು ಸರಿ ತುಂಬಾ ಜೋರಾಗಿ ಮಾತನಾಡೋದಿರ್ಬಹುದು, ಇವೆಲ್ಲವುಗಳನ್ನ ಮಾಡ್ತಾ ಇರ್ತಾರೆ. ಸೊ ಇವುಗಳನ್ನ ಮಾಡದ ರೀತಿಯಲ್ಲಿ ನಾವು ಮಕ್ಕಳನ್ನ ನೋಡ್ಕೊಳ್ಬೇಕು. ಅಂದ್ರೆ ನವಜಾತ ಶಿಶುವಿಂದ ಹಿಡಿದು 3 ವರ್ಷದ ಮಕ್ಕಳವರೆಗೂನು ಸಹ ತುಂಬಾ ಒಂದು ಬೆಳವಣಿಗೆಗಳು ಮಗುವಿನಲ್ಲಿ ಆಗ್ತಾ ಇರುತ್ತೆ. ಈ ಎಲ್ಲಾ ಬೆಳವಣಿಗೆಗಳು ಮುಂದೆ ಅವರ ಜೀವನದಲ್ಲಿ ರೂಢಿಯನ್ನ ಬೇರೆ ಬೇರೆ ಒಂದು ಚಟುವಟಿಕೆಗಳು ರೂಢಿ ಆಗೋದಕ್ಕೂನು ಸಹ ಕಾರಣ ಆಗತ್ತೆ. ಸೊ ಪೋಷಕರಿಗೆ ಅಂದ್ರೆ ತಂದೆ ತಾಯಂದಿರಿರ್ಬಹುದು, ತಾಯಂದಿರು ನೋಡ್ಕೊಳ್ಳೋರು ಇರ್ಬಹುದು, ಮಗುವನ್ನ ನೋಡ್ಕೊಳ್ಬೇಕಾದ್ರೆ ಚೆನ್ನಾಗಿ ಅವರಿಗೆ ಇಷ್ಟವಾಗುವ ರೀತಿಯಲ್ಲಿ ನೋಡ್ಕೊಂಡಾಗ ಇದರಿಂದ ಒಳ್ಳೆಯ ಒಂದು ಬೆಳವಣಿಗೆ ಮಗುವಿನಲ್ಲಿನೂ ಸಹ ಆಗುತ್ತೆ. ನಿಮ್ಗೆಲ್ಲರಿಗೂನು ಸಹ ಗೊತ್ತು, ಮಗುವನ್ನ ನಾವು ಎತ್ಕೊಂಡಾಗ, ಆಮೇಲೆ ಮಡಿಲಲ್ಲಿ ಮಲಸ್ಕೊಂಡಾಗ, ನಾವು ಅವ್ರಿಗೆ ಜೋಜೋ ಮಾಡ್ಬೇಕಾದ್ರೆ ಇವೆಲ್ಲ ಕ್ರಿಯೆಗಳನ್ನು ಸಹ ಈ ಒಂದು ಮಗುವಿನಲ್ಲಿ ಸಕಾರಾತ್ಮಕ ಒಂದು ಬೆಳವಣಿಗೆಯನ್ನ ತಂದುಕೊಡುತ್ತೆ. ಇದರಿಂದ ಅದರ ಮನಸ್ಸುನು ಸಹ ಉಲ್ಲಾಸಭರಿತ ಆಗತ್ತೆ. ನಮಗೆ ಮಕ್ಕಳು ಬಾಯಿ ತೆಗೆದು ಹೇಳೋದಿಲ್ಲ ಅವುಗಳನ್ನ. ಅಂದ್ರೆ ನನಗ್ ಖುಷಿ ಆಗ್ತಾ ಇದೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಆದರೆ ಹಲವಾರು ಸಂಶೋಧನೆಗಳ ಮೂಲಕ ಈ ಒಂದು ಅಂಶಗಳು ಹೊರಗಡೆ ಬಂದಿದೆ. ನಾವು ನೋಡಿಕೊಳ್ಳುವ ಒಂದು ವಿಧಾನ, ನವಜಾತ ಶಿಶುವಿಂದ ಹಿಡಿದು 3 ವರ್ಷದವರೆಗೆ ನಾವು ಮಕ್ಕಳನ್ನ ಹೇಗ್ ನೋಡ್ಕೊಳ್ತಾ ಇದೀವೋ ಆ ಒಂದು ವಿಧಾನನೂ ಸಹ ಮಕ್ಕಳ ಒಂದು ಜೀವನದಲ್ಲಿ ಪ್ರಭಾವ ಬೀರುತ್ತೆ. ಸೊ ಮಕ್ಕಳನ್ನ ಸರಿಯಾದ ಒಂದು ವಿಧಾನದಲ್ಲಿ ನೋಡ್ಕೊಳ್ಬೇಕು. ಅವರಿಗೆ ಸರಿಯಾದ ಒಂದು ಆರೈಕೆ, ಪ್ರೀತಿ ಮತ್ತು ನಾವು ಎತ್ತಿಕೊಳ್ಳುವುದಿರ್ಬಹುದು, ಊಟ ಮಾಡ್ಸೋದಿರ್ಬಹುದು, ಹಾಲ್ ಕುಡ್ಸೋದಿರ್ಬಹುದು, ಮಲಗ್ಸೋದಿರ್ಬಹುದು, ಈ ಎಲ್ಲಾ ಚಟುವಟಿಕೆಗಳನ್ನು ಸಹ ಚೆನ್ನಾಗಿ ಅವರನ್ನ ಆರೈಕೆ ಮಾಡಿದಾಗ ಇದರಿಂದ ಒಳ್ಳೆಯ ಬೆಳವಣಿಗೆಗಳು ಮಗುವಿನಲ್ಲೂ ಆಗುತ್ತೆ ಮತ್ತು ಯಾರೆಲ್ಲ ಮಗುವನ್ನ ನೋಡ್ಕೊಳ್ತಿರ್ತಾರೋ ಅವರ ಜೊತೆಗೆ ಒಂದು ಉತ್ತಮ ಸಂಬಂಧ ಮಗುವಿಗೆ ಏರ್ಪಡುತ್ತೆ. ಸೊ ಈ ಕೆಲವು ಅಂಶಗಳು, ಪ್ರಮುಖ ಅಂಶಗಳನ್ನ ಎಲ್ಲರ ಜೊತೆ ಶೇರ್ ಮಾಡೋದಕ್ಕೆ ಈ ಒಂದು ಚಿಕ್ಕ ವಿಡಿಯೋ ಮಾಡಿರೋದು. ವಿಷಯ ಹೇಗಿತ್ತು ಅಂತ ನೀವು ನನ್ಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯದ ಜೊತೆ ನಿಮ್ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.